ಖಾಸಗಿ ಶಾಲೆಯ ಆಸ್ತಿ ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಆಸ್ತಿ ಆದ್ರೆ ಈ ವ್ಯಕ್ತಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಮಂಡ್ಯದಲ್ಲಿ ಈ ಘಟನೆ ನಡೆದಿರೋದು ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರು ಕೆಂಗಣ್ಣನ್ನ ಹಾಕಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಶಾಲೆ ಅದರ ಹೆಸರು ಖಾಸಗಿ ವ್ಯಕ್ತಿಯ ಹೆಸರು. ಭೂಗಳ್ಳರ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೋಟಿ ಮೌಲ್ಯದ 1 ಎಕರೆ ಸರ್ಕಾರಿ ಜಾಗವನ್ನ ಗುಳು ಮಾಡಿಕೊಂಡಿದ್ದಾರೆ. ಕೆಆರ್ಎಸ್ ಸಮೀಪದ ಹುಲಿಕೆರೆ ಗ್ರಾಮದಲ್ಲಿರುವಂತಹ ಜಮೀನಿದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ. ಇಲ್ಲಿರುವಂತಹ ಜಮೀನು ಸರ್ಕಾರಿ ಶಾಲೆಯ ಜಮೀನದು. ಸರ್ಕಾರಿ ಶಾಲೆಗೆ ಸೇರಿದಂತಹ ಜಾಗ 1 ಎಕರೆ ಜಾಗ ಇದೆ. 1 ಎಕರೆ ಜಾಗ ಯಾರ ಹೆಸರಲ್ಲಿದೆ? ಖಾಸಗಿ ವ್ಯಕ್ತಿಯ ಹೆಸರಲ್ಲಿದೆ. ಈಗ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದಾನ ಕೊಟ್ಟಿದ್ರು ಪಟೇಲ್ ದಾಸೇಗೌಡರು ಅಂತ ಹುಲಿಕೆರೆ ಸರ್ಕಾರಿ ನಮ್ಮ ಇದೇ ಪ್ರಾಥಮಿಕ ಶಾಲೆ ಹೆಸರಿಗೆ 1 ಎಕರೆ 1956ನೇ ಇಸ್ವಿಲಿ ಅವಾಗ ಖಾತೆ ಆಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ ಮಾಡಿಸಿದ್ದು ನಾವು ಹುಲಿಕೆರೆ ಗ್ರಾಮದವ್ರು ಸೇರಿ ಮಾಡಿಸಿದಾಗ ಇಲ್ಲಿ ಈಗ ಇತ್ತೀಚೆಗೆ 2023ರಲ್ಲಿ ಅಲ್ಲಿ ತನಕ ಓಡ್ತಾ ಇತ್ತು ಸ್ಕೂಲ್ ಹೆಸರಲ್ಲಿಯೇ. 2023ರಲ್ಲಿ ಖಾಸಗಿ ವ್ಯಕ್ತಿಗೆ ಗೋಪಾಲ್ ಕೃಷ್ಣನ ಹೆಸರಿಗೆ ಕೂರಿಸಿದ್ದಾರೆ ಸರ್. ನಾವು ದೂರು ಕೊಟ್ಟು ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾವು ಡಿಸಿಗೆ, DDLR ಅವ್ರಿಗೆ, ತಹಶೀಲ್ದಾರ್ಗೆ ಎಲ್ಲಾರ್ಗೂ, ADL ಅವ್ರಿಗೆ ಎಲ್ಲಾರ್ಗೂ ಪತ್ರ ಬರ್ದಿದ್ದೀವಿ ಸರ್. ಗ್ರಾಮದಿಂದ ಪತ್ರ ಬರ್ದಿದ್ದೀವಿ ಸರ್. ದಾನ ಕೊಟ್ಟಿದ್ರು ಪಟೇಲ್ ದಾಸೇಗೌಡರು ಅಂತ ಹುಲಿಕೆರೆ ಸರ್ಕಾರಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ 1 ಎಕರೆ 1950. ಸರ್, ಇದು ಸರ್ಕಾರದ ಆಸ್ತಿ ಅಂದ್ರೆ ಪಬ್ಲಿಕ್ ಆಸ್ತಿ. ಅದನ್ನ ಗೌರ್ಮೆಂಟ್ ಅಧಿಕಾರಿಗಳು ಉಳಿಸ್ಕೊಡ್ಬೇಕು. ಅವರೇ ಶಾಮೀಲಾಗಿ ಖಾಸಗಿ ವ್ಯಕ್ತಿಗಳಿಗೆ ಕಾಸಿಸ್ಕೊಂಡು ಸರ್ಕಾರಿ ಆಸ್ತಿನ ಮಾರಾಟ ಮಾಡ್ಕೊಂಡು ಹೋದ್ರೆ ಹಿಂಗೆ ದೇಶ ಹೆಂಗ್ ಉದ್ದಾರ ಆಗುತ್ತೆ ಸರ್? ಅಧಿಕಾರಿಗಳು ಶಾಮೀಲಾಗವ್ರೆ, ಇಲ್ಲಿ ಲೋಕಲ್ ಎಲ್ಲರೂ ಶಾಮೀಲಾಗವ್ರೆ. ನೋಡಿ, ನಿಮ್ಗೆ ಕಾಣಿಸ್ತದೆ. ಸರ್ವೆ ನಂಬರ್ 101/16 ಈ ಸರ್ವೆ ನಂಬರ್ನಲ್ಲಿ ಇರುವಂತಹ ಸರ್ಕಾರಿ ಶಾಲೆಯ ಜಮೀನು ಖಾಸಗಿ ವ್ಯಕ್ತಿಯ ಹೆಸರಲ್ಲಿದೆ. ನೂತನ ನಕಾಶೆಯಲ್ಲಿ 101/16 ಸರ್ವೆ ನಂಬರೇ ಮಾಯ. ಸರ್ವೆ ನಂಬರೇ ಇಲ್ಲ ಅಲ್ಲಿ. ಆ ಸರ್ವೆ ನಂಬರ್ RTCಯಲ್ಲಿ ವ್ಯಕ್ತಿಯ ಹೆಸರು ಈಗ ನಮೂದಾಗಿದೆ. 2023ರ ಬಳಿಕ RTCಯಲ್ಲಿ ಗೋಪಾಲಕೃಷ್ಣ ಹೆಸರು ನಮೂದಾಗಿದೆ. ಸರ್ಕಾರಿ ಶಾಲೆ ಜಾಗ ಉಳಿಸೋದಕ್ಕೆ ಈಗ ಹುಲಿಕೆರೆ ಗ್ರಾಮಸ್ಥರು ಒಗ್ಗೂಡಿದ್ದಾರೆ. ಎಲ್ಲರೂ ಕೂಡ ಒಗ್ಗೂಡಿ ಈಗ ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿಗೆ ದಾಖಲೆಗಳನ್ನ ಸೃಷ್ಟಿಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿದೆ. ಹುಲಿಕೆರೆ ಗ್ರಾಮದ ಇದೇ ಒಂದು ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿಗೆ ಮಾಡಲಾಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನ ಸಲ್ಲಿಸಿರುವಂತಹ ಗ್ರಾಮಸ್ಥರು ಈಗ ಆಸ್ತಿಯನ್ನ ಉಳಿಸಿಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. 1956ರಲ್ಲಿ ದಾಸೇಗೌಡ ಎಂಬುವರು ಸರ್ಕಾರಿ ಶಾಲೆಗಾಗಿ ಈ ಜಾಗವನ್ನ ದಾನವನ್ನ ನೀಡಿದ್ರು. ಈ ಒಂದು ಏನ್ ಜಾಗ ಕಾಣಿಸ್ತಾ ಇದೆ 1 ಎಕರೆ ವಿಸ್ತೀರ್ಣ ಇದೆ. ಸರ್ವೆ ನಂಬರ್ 101/16ರಲ್ಲಿ ಈ ಒಂದು ಜಾಗ ಇತ್ತು. ಇದೀಗ ಆ ಸರ್ವೆ ನಂಬರೇ ಮಾಯ ಆಗಿರುವಂತದ್ದು. 101/4 ಅಂತ ಹೇಳಿ ಈಗ ದಾಖಲೆ ಸೃಷ್ಟಿಯಾಗಿರುವಂತದ್ದು. ಅದ್ರ ಜೊತೆಗೆ ಈ ಒಂದು ಜಾಗ ಗೋಪಾಲ್ ಕೃಷ್ಣ ಅವರಿಗೆ ಸೇರಿದ್ದು ಅಂತ ಹೇಳಿ ಏನು ದಾಖಲೆಯನ್ನ ಸೃಷ್ಟಿ ಮಾಡಲಾಗಿರುವಂತದ್ದು. ಈ ಒಂದು ದಾಖಲೆಗಳನ್ನ ಏನು ಸೃಷ್ಟಿ ಮಾಡಿದರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಈ ಆಸ್ತಿಯನ್ನ ಉಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಜಾಗ ಇದೆಯಲ್ಲ, ಇದು ಸರ್ಕಾರಿ ಶಾಲೆಗೆ ಸೇರ್ಬೇಕಾಗಿದ್ದಂತ ಜಾಗ. ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ. 1965ರಲ್ಲಿ ಈ ಶಾಲೆಗಾಗಿ ಪಟೇಲ್ ದಾಸೇಗೌಡರು ಈ ಜಮೀನನ್ನ ದಾನ ಮಾಡಿರೋದು. 2023ವರೆಗೂ ಕೂಡ ಎಲ್ಲ ಸರಿ ಇತ್ತು. ಅಲ್ಲಿವರೆಗೂ ಕೂಡ RTCಯಲ್ಲಿ ಹೆಸರು ಸರಿಯಾಗಿ ಬರ್ತಾ ಇತ್ತು. ಆ ನಂತರದಲ್ಲಿ ಈ ರೀತಿ ಆಗಿದೆ. ಈಗ ಸದ್ಯಕ್ಕೆ ಡಿಸಿಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಖಾಸಗಿ ಶಾಲೆಯ ಆಸ್ತಿ ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಆಸ್ತಿ ಆದ್ರೆ ಈ ವ್ಯಕ್ತಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಮಂಡ್ಯದಲ್ಲಿ ಈ ಘಟನೆ ನಡೆದಿರೋದು ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರು ಕೆಂಗಣ್ಣನ್ನ ಹಾಕಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಶಾಲೆ ಅದರ ಹೆಸರು ಖಾಸಗಿ ವ್ಯಕ್ತಿಯ ಹೆಸರು.
ಮುಗಳ ರಾಜ್ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ 1 ಎಕರೆ ಸರ್ಕಾರಿ ಜಾಗವನ್ನ ಗುಳು ಮಾಡಿಕೊಂಡಿದ್ದಾರೆ. ಕೆಆರ್ಎಸ್ ಸಮೀಪದ ಹುಲಿಕೆರೆ ಗ್ರಾಮದಲ್ಲಿರುವಂತಹ ಜಮೀನಿದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ. ಇಲ್ಲಿರುವಂತಹ ಜಮೀನು ಸರ್ಕಾರಿ ಶಾಲೆಯ ಜಮೀನದು. ಸರ್ಕಾರಿ ಶಾಲೆಗೆ ಸೇರಿದಂತಹ ಜಾಗ 1 ಎಕರೆ ಜಾಗ ಇದೆ. 1 ಎಕರೆ ಜಾಗ ಯಾರ ಹೆಸರಲ್ಲಿದೆ? ಖಾಸಗಿ ವ್ಯಕ್ತಿಯ ಹೆಸರಲ್ಲಿದೆ. ಈಗ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದಾನ ಕೊಟ್ಟಿದ್ರು ಪಟೇಲ್ ದಾಸೇಗೌಡರು ಅಂತ ಹುಲಿಕೆರೆ ಸರ್ಕಾರಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ 1 ಎಕರೆ 1956ನೇ ಇಸ್ವಿಲಿ. ಅವಾಗ ಖಾತೆ ಆಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ ಮಾಡಿಸಿದ್ದು ನಾವು ಹುಲಿಕೆರೆ ಗ್ರಾಮದವ್ರು ಸೇರಿ ಮಾಡಿಸಿದಾಗ ಇಲ್ಲಿ ಈಗ ಇತ್ತೀಚೆಗೆ 2023ರಲ್ಲಿ ಅಲ್ಲಿ ತನಕ ಓಡ್ತಾ ಇತ್ತು ಸ್ಕೂಲ್ ಹೆಸರಲ್ಲಿಯೇ. 2023ರಲ್ಲಿ ಖಾಸಗಿ ವ್ಯಕ್ತಿಗೆ ಗೋಪಾಲ್ ಕೃಷ್ಣನ ಹೆಸರಿಗೆ ಕೂರಿಸಿದ್ದಾರೆ ಸರ್. ನಾವು ದೂರು ಕೊಟ್ಟು ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾವು ಡಿಸಿಗೆ, DDLR ಅವ್ರಿಗೆ, ತಹಶೀಲ್ದಾರ್ಗೆ, ಎಲ್ಲಾರ್ಗೂ ADL ಅವ್ರಿಗೆ ಎಲ್ಲಾರ್ಗೂ ಪತ್ರ ಬರ್ದಿದ್ದೀವಿ ಸರ್. ಗ್ರಾಮದಿಂದ ಪತ್ರ ಬರ್ದಿದ್ದೀವಿ ಸರ್. ದಾನ ಕೊಟ್ಟಿದ್ರು ಪಟೇಲ್ ದಾಸೇಗೌಡರು ಅಂತ ಹುಲಿಕೆರೆ ಸರ್ಕಾರಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಗೆ 1 ಎಕರೆ 1950. ಸರ್, ಇದು ಸರ್ಕಾರದ ಆಸ್ತಿ. ಸರ್ಕಾರದ ಆಸ್ತಿ ಆದ್ರೆ ಪಬ್ಲಿಕ್ ಆಸ್ತಿ. ಅದನ್ನ ಗೌರ್ಮೆಂಟ್ ಅಧಿಕಾರಿಗಳು ಉಳಿಸ್ಕೊಡ್ಬೇಕು. ಅವರೇ ಶಾಮೀಲಾಗಿ ಖಾಸಗಿ ವ್ಯಕ್ತಿಗಳಿಗೆ ಕಾಸಿಸ್ಕೊಂಡು ಸರ್ಕಾರಿ ಆಸ್ತಿನ ಮಾರಾಟ ಮಾಡ್ಕೊಂಡು ಹೋದ್ರೆ ಹಿಂಗೆ ದೇಶ ಹೆಂಗ್ ಉದ್ದಾರ ಆಗುತ್ತೆ ಸರ್? ಅಧಿಕಾರಿಗಳು ಶಾಮೀಲಾಗವ್ರೆ, ಇಲ್ಲಿ ಲೋಕಲ್ ಎಲ್ಲರೂ ಶಾಮೀಲಾಗವ್ರೆ. ನೋಡಿ, ನಿಮ್ಗೆ ಕಾಣಿಸ್ತದೆ. ಸರ್ವೆ ನಂಬರ್ 101/16 ಈ ಸರ್ವೆ ನಂಬರ್ನಲ್ಲಿ ಇರುವಂತಹ ಸರ್ಕಾರಿ ಶಾಲೆಯ ಜಮೀನು ಖಾಸಗಿ ವ್ಯಕ್ತಿಯ ಹೆಸರಲ್ಲಿದೆ. ನೂತನ ನಕಾಶೆಯಲ್ಲಿ 101/16 ಸರ್ವೆ ನಂಬರೇ ಮಾಯ. ಸರ್ವೆ ನಂಬರೇ ಇಲ್ಲ ಅಲ್ಲಿ. ಆ ಸರ್ವೆ ನಂಬರ್ RTCಯಲ್ಲಿ ವ್ಯಕ್ತಿಯ ಹೆಸರು ಈಗ ನಮೂದಾಗಿದೆ. 2023ರ ಬಳಿಕ RTCಯಲ್ಲಿ ಗೋಪಾಲಕೃಷ್ಣ ಹೆಸರು ನಮೂದಾಗಿದೆ. ಸರ್ಕಾರಿ ಶಾಲೆ ಜಾಗ ಉಳಿಸೋದಕ್ಕೆ ಈಗ ಹುಲಿಕೆರೆ ಗ್ರಾಮಸ್ಥರು ಒಗ್ಗೂಡಿದ್ದಾರೆ. ಎಲ್ಲರೂ ಕೂಡ ಒಗ್ಗೂಡಿ ಈಗ ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿಗೆ ದಾಖಲೆಗಳನ್ನ ಸೃಷ್ಟಿಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿದೆ. ಹುಲಿಕೆರೆ ಗ್ರಾಮದ ಇದೇ ಒಂದು ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿಗೆ ಮಾಡಲಾಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನ ಸಲ್ಲಿಸಿರುವಂತಹ ಗ್ರಾಮಸ್ಥರು ಈಗ ಆಸ್ತಿಯನ್ನ ಉಳಿಸಿಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. 1956ರಲ್ಲಿ ದಾಸೇಗೌಡ ಎಂಬುವರು ಸರ್ಕಾರಿ ಶಾಲೆಗಾಗಿ ಈ ಜಾಗವನ್ನ ದಾನವನ್ನ ನೀಡಿದ್ರು. ಈ ಒಂದು ಏನ್ ಜಾಗ ಕಾಣಿಸ್ತಾ ಇದೆ 1 ಎಕರೆ ವಿಸ್ತೀರ್ಣ ಇದೆ. ಸರ್ವೆ ನಂಬರ್ 101/16ರಲ್ಲಿ ಈ ಒಂದು ಜಾಗ ಇತ್ತು. ಇದೀಗ ಆ ಸರ್ವೆ ನಂಬರ್ ಮಾಯ ಆಗಿರುವಂತದ್ದು 101/4 ಅಂತ ಹೇಳಿ ಈಗ ದಾಖಲೆ ಸೃಷ್ಟಿಯಾಗಿರುವಂತದ್ದು. ಅದ್ರ ಜೊತೆಗೆ ಈ ಒಂದು ಜಾಗ ಗೋಪಾಲ್ ಕೃಷ್ಣ ಅವರಿಗೆ ಸೇರಿದ್ದು ಅಂತ ಹೇಳಿ ಏನು ದಾಖಲೆಯನ್ನ ಸೃಷ್ಟಿ ಮಾಡಲಾಗಿರುವಂತದ್ದು. ಈ ಒಂದು ದಾಖಲೆಗಳನ್ನ ಏನು ಸೃಷ್ಟಿ ಮಾಡಿದರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಈ ಆಸ್ತಿಯನ್ನ ಉಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಜಾಗ ಇದೆಯಲ್ಲ, ಇದು ಸರ್ಕಾರಿ ಶಾಲೆಗೆ ಸೇರ್ಬೇಕಾಗಿದ್ದಂತ ಜಾಗ. ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ. 1965ರಲ್ಲಿ ಈ ಶಾಲೆಗಾಗಿ ಪಟೇಲ್ ದಾಸೇಗೌಡರು ಈ ಜಮೀನನ್ನ ದಾನ ಮಾಡಿರೋದು. 2023ವರೆಗೂ ಕೂಡ ಎಲ್ಲ ಸರಿ ಇತ್ತು. ಅಲ್ಲಿವರೆಗೂ ಕೂಡ RTCಯಲ್ಲಿ ಹೆಸರು ಸರಿಯಾಗಿ ಬರ್ತಾ ಇತ್ತು. ಆ ನಂತರದಲ್ಲಿ ಈ ರೀತಿ ಆಗಿದೆ. ಈಗ ಸದ್ಯಕ್ಕೆ ಡಿಸಿಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಖಾಸಗಿ ಶಾಲೆಯ ಆಸ್ತಿ ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಆಸ್ತಿ ಆದ್ರೆ ಈ ವ್ಯಕ್ತಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಮಂಡ್ಯದಲ್ಲಿ ಈ ಘಟನೆ ನಡೆದಿರೋದು ಸರ್ಕಾರಿ ಜಾಗದ ಮೇಲೆ ಭೂಗಳ್ಳರು ಕೆಂಗಣ್ಣನ್ನ ಹಾಕಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಶಾಲೆ ಅದರ ಹೆಸರು ಖಾಸಗಿ ವ್ಯಕ್ತಿಯ ಹೆಸರು. ಮುಗಳ ರಾಜ್ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ 1 ಎಕರೆ ಸರ್ಕಾರಿ ಜಾಗವನ್ನ ಗುಳು ಮಾಡಿಕೊಂಡಿದ್ದಾರೆ. ಕೆಆರ್ಎಸ್ ಸಮೀಪದ ಹುಲಿಕೆರೆ ಗ್ರಾಮದಲ್ಲಿರುವಂತಹ ಜಮೀನಿದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ. ಇಲ್ಲಿರುವಂತಹ ಜಮೀನು ಸರ್ಕಾರಿ ಶಾಲೆಯ ಜಮೀನದು. ಸರ್ಕಾರಿ ಶಾಲೆಗೆ ಸೇರಿದಂತಹ ಜಾಗ 1 ಎಕರೆ ಜಾಗ ಇದೆ. 1 ಎಕರೆ ಜಾಗ ಯಾರ ಹೆಸರಲ್ಲಿದೆ? ಖಾಸಗಿ ವ್ಯಕ್ತಿ